ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಮೇಲೆ ಒಂದು ಕ್ವಶನ್ಸ್ ಇದೆ. ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ಸಂದೀಪ್, ಸೇಲ್ಸ್ ಮ್ಯಾನೇಜರ್ ಆಫ್ ANZ ಲಿಮಿಟೆಡ್ ಮುಂಬೈ, ಆಸ್ ಫರ್ನಿಶ್ಡ್ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಇಸ್ ಇನ್ಕಮ್ ಫಾರ್ ದಿ ಇಯರ್ ಎಂಡೆಡ್ 31st March 2025. ಅಂದ್ರೆ ಮಿಸ್ಟರ್ ಸುದೀಪ್ ಅನ್ನೋ ಒಬ್ಬ ಸೇಲ್ಸ್ ಮ್ಯಾನೇಜರ್ ಏನಿದ್ದಾನೆ, ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ಸಂಬಂಧಪಟ್ಟ ಇನ್ಕಮ್ಸ್ ಅನ್ನ ಕೊಟ್ಟಿದ್ದಾರೆ 31st March 2025 ಅಲ್ಲಿ. ಕಾಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ನೋಡಿ, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಅವರ ಒಂದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಾಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26ಗೆ ಸಂಬಂಧಪಟ್ಟಂತೆ. ಅಂಡ್ ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಜಿಮೇನ ಇಗ್ನೋರ್ ಮಾಡಿ ಅಂತ ಹೇಳಿದ್ದಾರೆ. ಏನೇನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಒನ್ ಬೈ ಒನ್ ನೋಡಿ. ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ 17,500 ಪರ್ ಮಂತ್. ಇದು ಗೊತ್ತಿರಬೇಕು, ಪರ್ ಮಂತ್, ಒಂದು ತಿಂಗಳದು ಅವರು ಕೊಟ್ಟಿರ್ತಕ್ಕಂಥದ್ದು. ಡಿಯರ್ನೆಸ್ ಅಲೋಯನ್ಸಸ್ 6,000 ಪರ್ ಮಂತ್. ಒಂದು ತಿಂಗಳಿಗೆ DA ಬಂದು 6,000 ಪರ್ ಮಂತ್, ಫಾರ್ಮಿಂಗ್ ಪಾರ್ಟ್ ಆಫ್ ಬೆನಿಫಿಟ್ ಅಂತ ಹೇಳಿದ್ದಾರೆ ಸ್ಯಾಲರಿ. ಕಮಿಷನ್ 2% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. 2% ಆನ್ ಸೇಲ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಸೇಲ್ಸ್ ಟಾರ್ಗೆಟ್ ರೀಚ್ಡ್ ಬೈ ಇಮ್ 4 lakh. ನೋಡಿ, 4 lakh rupees ಸೇಲ್ಸ್ ಅನ್ನ ಕೊಟ್ಟಿದ್ದಾರೆ. 2% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವರ್ಷ ಎಷ್ಟು ಸೇಲ್ಸ್ ಆಗಿದೆ ಅಂತೆ, 4 lakh ಸೇಲ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಬೋನಸ್ ಈಕ್ವಲ್ ಟು 3 months ಬೇಸಿಕ್ ಸ್ಯಾಲರಿ. ನೋಡಿ, ಬೋನಸ್ ಅಮೌಂಟ್ ಎಷ್ಟು ಅಂತ ಹೇಳಿಲ್ಲ, ಬಟ್ ಈಕ್ವಲ್ ಟು 3 months ಬೇಸಿಕ್ ಸ್ಯಾಲರಿ. ನಮಗೆ ಬೇಸಿಕ್ ಸ್ಯಾಲರಿ ಎಷ್ಟಿದೆ, ಒಂದು ತಿಂಗಳದ್ದು ಕೊಟ್ಟಿದಾರಲ್ವಾ, ಸೊ ಅದು 3 ತಿಂಗಳದು ಬೇಸಿಕ್ ಸ್ಯಾಲರಿ ಸೇರಿಸಿದ್ರೆ ಬೋನಸ್ ಆಗುತ್ತೆ ಅಂತ ಅರ್ಥ. ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಕೊಟ್ಟಿದ್ದಾರೆ 2,000 ಪರ್ ಮಂತ್. ಒಂದು ತಿಂಗಳಿಗೆ 2,500 ಪರ್ ಮಂತ್ ಅಂತ ಹೇಳಿದ್ದಾರೆ. ಅಮೌಂಟ್ ಸ್ಪೆಂಟ್ 12,000 ಅಂತ ಹೇಳಿದ್ದಾರೆ. ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸಸ್ ಫಾರ್ ಇಸ್ 3 ಚಿಲ್ಡ್ರನ್ಸ್. ನೋಡಿ, 3 ಚಿಲ್ಡ್ರನ್ಸ್ಗೆ 400 ಪರ್ ಮಂತ್ ಪರ್ ಚೈಲ್ಡ್. ಒಂದು ಚೈಲ್ಡ್ಗೆ 400 ರೂಪಾಯಿ ಅಂತ ಹೇಳಿದ್ದಾರೆ ಪರ್ ಮಂತ್. ಒಂದು ಚೈಲ್ಡ್ಗೆ ಒಂದು ತಿಂಗಳಿಗೆ 400 ರೂಪಾಯಿ ಆದ್ರೆ 3 ಜನ ಚಿಲ್ಡ್ರನ್ಸ್ ಇರೋದು. ಸೊ 3 ಚಿಲ್ಡ್ರನ್ಸ್ 12 ಮಂತ್ಸ್ ಇಂಟು 400 ಮಾಡಬೇಕು. ಒಬ್ಬರಿಗೆ 400 ರೂಪಾಯಿ ಒಂದು ತಿಂಗಳಿಗೆ. ಸೊ ಹಾಗಾದ್ರೆ ಮಲ್ಟಿಪ್ಲೈ 12 ಮಂತ್ಸ್ ಮಾಡಿದ್ರೆ ಒಬ್ರಿಗೆ ಸಿಗುತ್ತೆ, ಇಂಟು 3 ಮಾಡಿದ್ರೆ ನಮಗೆ 3 ಜನಕ್ಕೂ ಸಿಗುತ್ತೆ. ರಿಇಂಬರ್ಸ್ಮೆಂಟ್ ಮೆಡಿಕಲ್ ಬಿಲ್ ಕೊಟ್ಟಿದ್ದಾರೆ 7,000 ಫಾರ್ ದಿ ಟ್ರೀಟ್ಮೆಂಟ್ ಟೇಕನ್ ಇನ್ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಂತ ಹೇಳಿದ್ದಾರೆ. ಅಂಡ್ ಈಸ್ ಪ್ರೊವೈಡೆಡ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕೊಮಡೇಷನ್ಸ್ ಓನ್ಡ್ ಬೈ ಕಂಪನಿ. ನೋಡಿ, ಕಂಪನಿ ಓನ್ ಮಾಡಿರ್ತಕ್ಕಂಥ ರೆಂಟ್ ಫ್ರೀ ಅಕೊಮಡೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಫರ್ನಿಚರ್ 1 lakh ಇದೆಯಂತೆ. ಫೇರ್ ರೆಂಟಲ್ ವ್ಯಾಲ್ಯೂ FRV ಕೊಟ್ಟಿದ್ದಾರೆ. ಅಕೊಮಡೇಷನ್ 7,500 ಪರ್ ಮಂತ್ ಇದಿರ್ತಕ್ಕಂಥದ್ದು. 7,500 ಪರ್ ಮಂತ್ ಅಕೊಮಡೇಷನ್ಸ್ ಇದೆಯಂತೆ. ಫ್ರೀ ಟೆಲಿಫೋನ್ ಅಟ್ ರೆಸಿಡೆನ್ಸ್. ನೋಡಿ, ಫ್ರೀ ಟೆಲಿಫೋನ್ ರೆಸಿಡೆನ್ಸ್ ಕೊಟ್ಟಿದ್ದಾರೆ. ಇದು ಗೊತ್ತಿರಬೇಕು. ಫ್ರೀ ಟೆಲಿಫೋನ್ ಈಸ್ ಎಕ್ಸಮ್ಟೆಡ್. ಇದು ರೆಸಿಡೆನ್ಸ್ ಏನು ಟೆಲಿಫೋನ್ ಕೊಟ್ಟಿದ್ದಾರೆ ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಅದು ಎಕ್ಸಮ್ಟೆಡ್. ಸೊ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಬಂದು ಮೆಡಿಕಲ್ ಇನ್ಶೂರೆನ್ಸ್ ಪೇಡ್ ಬೈ ದಿ ಕಂಪನಿ. ದಟ್ ಇಸ್ ಮೆಡಿಕಲ್ ಇನ್ಶೂರೆನ್ಸ್ ಆಫ್ ಮಿಸ್ಟರ್ ಸುದೀಪ್ ಪೇಡ್ ಬೈ ದಿ ಕಂಪನಿ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಕಂಪನಿ ಪೇಮೆಂಟ್ ಮಾಡಿದೆ. ದಿಸ್ ಇಸ್ ಆಲ್ಸೋ ಎಕ್ಸಮ್ಟೆಡ್. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪೇಡ್ ಬೈ ದಿ ಕಂಪನಿ ಈಸ್ ಆಲ್ಸೋ ಎಕ್ಸಮ್ಟೆಡ್ ಅಥವಾ ಟ್ಯಾಕ್ಸ್ ಫ್ರೀ ಅಂತ ಕರಿತೀವಿ. ಅಂಡ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 1,000 ಪರ್ ಆನಮ್ ಅಂತ ಹೇಳಿದ್ದಾರೆ. LIC ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ ದಿ ಕಂಪನಿ 1,500 ಪರ್ ಮಂತ್ ಆನ್ ಬಿಹಾಫ್ ಆಫ್ ಮಿಸ್ಟರ್ ಸುದೀಪ್. ಸುದೀಪ್ನ ಪರವಾಗಿ ಕಂಪನಿನ LIC ಪ್ರೀಮಿಯಂನ ಪೇಮೆಂಟ್ ಮಾಡ್ತಾ ಇದೆ. 1,500 ಕೊಟ್ಟಿದ್ದಾರೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್. ಈ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೊ ಅವರ ಒಂದು ಟೋಟಲ್ ಟ್ಯಾಕ್ಸಬಲ್ ಸ್ಯಾಲರಿ ಎಷ್ಟು ಬರುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ ತರ ಮಾಡೋದು ಬನ್ನಿ ನೋಡ್ತಾ ಹೋಗೋಣ. ಸೊ ನೋಡಿ, ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಅಂದ್ರೆ ಈ ತರ ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಸ್ಯಾಲರಿ ಅಸೆಸ್ಸಿ ಬಂದು ಕ್ವಶನ್ಸ್ ಅಲ್ಲಿ ಯಾರು ಇರ್ತಾರೋ ಅವ್ರ ಹೆಸರು ತಗೊಳ್ಳಿ. ದಟ್ ಈ ಸುದೀಪ್ ಇಸ್ ಅನ್ ಅಸೆಸ್ಸಿ ಆಗಿರೋದ್ರಿಂದ ನಾನು ಮಿಸ್ಟರ್ ಸುದೀಪ್ ಅಂತ ತಗೊಂಡಿದ್ದೀನಿ. ಅಸೆಸ್ಮೆಂಟ್ ಇಯರ್ 25-26 ಆದ್ರೆ ದಟ್ ಈಸ್ ಪ್ರೀವಿಯಸ್ ಇಯರ್ ಬಂದು 24-25 ಪ್ರೀವಿಯಸ್ ಇಯರ್ ಆಗಿರುತ್ತೆ. ಅಂಡ್ ರೆಸಿಡೆಂಟ್ ಬಂದು ಸ್ಟೇಟಸ್ ಬಂದು ರೆಸಿಡೆಂಟ್. ಕ್ಯಾಟಗರಿ ಬಂದು ಈಸ್ ಎ ನಾನ್ ಗವರ್ನಮೆಂಟ್ ಎಂಪ್ಲಾಯ್ ಅಂತ, ನಾನ್ ಗವರ್ನಮೆಂಟ್ ಎಂಪ್ಲಾಯ್ ಅಂತ ತಗೊಳ್ಳಿ. ಏನು ಗವರ್ನಮೆಂಟ್ ಎಂಪ್ಲಾಯ್ ಅಂತ ಹೇಳಿಲ್ಲ. ಸೊ ಹಾಗಾಗಿ ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡಬೇಕು ಅಂದ್ರೆ ಒನ್ ಬೈ ಒನ್ ಹೋಗಿ ಏನೇನು ಕೊಟ್ಟಿರ್ತಾರೆ. ಫಸ್ಟ್ ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ. ನೋಡಿ, ಬೇಸಿಕ್ ಸ್ಯಾಲರಿ ಎಷ್ಟಿದೆಯಪ್ಪ, 7,000 ಪರ್ ಮಂತ್ ಇರ್ತಕ್ಕಂಥದ್ದು. ಸೊ ಬೇಸಿಕ್ ಸ್ಯಾಲರಿ
17,500 ಪರ್ ಮಂತ್ ಇದೆ. ಸೊ ಪರ್ ಮಂತ್ ಇದೆ ಅಂದ್ರೆ ನಾವೇನ್ ಮಾಡಬೇಕು, 12 ಮಂತ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಬೇಸಿಕ್ ಸ್ಯಾಲ್ರಿ 17,000 ಪರ್ ಮಂತ್ ಇರೋದು. ಸೊ ಇಂಟು 12 ಮಂತ್ಸ್ ನಾವು ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ 17,000 ಪರ್ ಮಂತ್ ಇಂಟು 12 ಮಂತ್ಸ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ 2,10,000 ಸಿಗುತ್ತೆ. ದಟ್ ಈಸ್ 2,10,000. ಇದು ಬೇಸಿಕ್ ಸ್ಯಾಲ್ರಿ ಒಂದು ತಿಂಗಳದ್ದು ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ವಿತ್ 12 ಮಂತ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಡಿಯರ್ನೆನ್ಸ್ ಅಲೋಯನ್ಸಸ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ಡಿ ಎ ಅಂತ ಟ್ರೀಟ್ ಮಾಡ್ತೀನಿ. ಎಷ್ಟಪ್ಪ ಕೊಟ್ಟಿರೋದು ಡಿ ಎ ಅಂತ ಹೇಳಿದ್ರೆ, ಸೊ 6,000 ಪರ್ ಮಂತ್ ಇದೆ. ಸೊ ದಟ್ ಈಸ್ 6,000 ಪರ್ ಮಂತ್. 6,000 ಪರ್ ಮಂತ್ 6,000 ಆದ್ರೆ ಇಂಟು 12 ಮಂತ್ಸ್ ನಮಗೆ ಬೇಕು. ಸೊ 12 ಮಂತ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 72,000 ನಮಗೆ ಸಿಗುತ್ತೆ. ದಟ್ ಈಸ್ 72,000 ಡಿ ಎ ಡಿಯರ್ನೆಸ್ ಅಲೋಯನ್ಸಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮಿಷನ್ ಈಸ್ 2% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಮಿಷನ್ ಅಟ್ 2% ಆನ್ ಸೇಲ್ಸ್ ಅಂತ ಹೇಳಿದರೆ ಸೇಲ್ಸ್ ಎಷ್ಟಿದೆ ಅಂತ ಗೊತ್ತಾ, ಅವರೇ ಕೊಟ್ಬಿಟ್ಟಿದ್ದಾರೆ. 4 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ ಆ ವರ್ಷದಲ್ಲಿ, 4 ಲ್ಯಾಕ್ ರುಪೀಸ್ ಸೇಲ್ಸ್ ಇದೆ ಅಂತ ಹೇಳಿದರೆ ಹಾಗಾಗಿ 4 ಲ್ಯಾಕ್ ಮೇಲೆ ಇಂಟು 2% ಅನ್ನ ಮಾಡ್ಕೋಬೇಕು. 4 ಲ್ಯಾಕ್ ಮೇಲೆ 2% ಅನ್ನ ಮಾಡಿದ್ರೆ 8,000 ಆ ವರ್ಷ ಕಮಿಷನ್ ಸಿಗುತ್ತೆ, 2% ಆನ್ ಸೇಲ್ಸ್ ಅಂತ ಹೇಳಿರೋದ್ರಿಂದ. ಬೋನಸ್ ಈಕ್ವಲ್ ಟು 3 ಮಂತ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ನಾವು ಬೋನಸ್ ತಗೋಬೇಕಾಗುತ್ತೆ. ದಟ್ ಈಸ್ ಬೋನಸ್ ಎಷ್ಟು ಈಕ್ವಲ್ ಟು 3 ಮಂತ್ಸ್. 3 ಮಂತ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಒಂದು ತಿಂಗಳಿಗೆ 17,500 ಆದ್ರೆ ಇಂಟು 3 ಮಂತ್ಸ್ ಮಾಡಿದ್ರೆ, ಸೆಕೆಂಡ್ ನಮಗೆ 3 ಮಂತ್ಸ್ ಇರ್ತಕ್ಕಂಥದ್ದು ಬೋನಸ್ ಕೊಡಿ ಅಂತ 3 ಮಂತ್ಸ್ ಈಕ್ವಲ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ 17,500 ಇಂಟು 3 ಮಂತ್ಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 52,500 ಸಿಗುತ್ತೆ. 500. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ 2,500 ಪರ್ ಮಂತ್ ಇದೆ. ದಟ್ ಈಸ್ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಎಷ್ಟಿದೆಯಪ್ಪ ಅಂದ್ರೆ 2,500 ಇಂಟು 12 ಮಂತ್ಸ್. ಒಂದು ತಿಂಗಳಿಗೆ 2,500 ಆದ್ರೆ ಸೊ ಇಂಟು 12 ಮಂತ್ಸ್ ಮಾಡಿದ್ರೆ ನಿಮಗೆ 30,000 ಸಿಗುತ್ತೆ. 30,000. ಬಟ್ ಅಲ್ಲಿ ಅಮೌಂಟ್ ಸ್ಪೆಂಡ್ 12,000 ಅಂತ ಕೊಟ್ಟಿದ್ರೆ ಅದನ್ನೆಲ್ಲ ತಗೊಳಕ್ ಹೋಗ್ಬೇಡಿ. ಸೊ ಒಂದ್ ತಿಂಗಳಿಗೆ ಎಷ್ಟಿದೆ ನೋಡ್ಕೊಳ್ಳಿ, ಜಸ್ಟ್ ಮಲ್ಟಿಪ್ಲೈ ಮಾಡಿ 30,000 ಇರ್ತಕ್ಕಂಥದ್ದು. ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸಸ್ ಫಾರ್ 3 ಚಿಲ್ಡ್ರನ್ಸ್ 400 ಪರ್ ಮಂತ್ ಪರ್ ಚೈಲ್ಡ್ ಅಂತ ಹೇಳಿದ್ದಾರೆ. ಸೊ 3 ಜನ ಚಿಲ್ಡ್ರನ್ಸ್ ಇರೋದು 400 ರೂಪಾಯಿ ಒಂದು ತಿಂಗಳಿಗಂತೆ ಒಂದು ಚೈಲ್ಡ್ಗೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಚಿಲ್ಡ್ರನ್ ಅಲೋವೆನ್ಸಸ್ ಅನ್ನ ತಗೋಬೇಕಾದ್ರೆ ದಟ್ ಈಸ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸಸ್ ನೋಡಿ, ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. 400 ಇರ್ತಕ್ಕಂಥದ್ದು ಪರ್ ಮಂತ್ ಪರ್ ಚೈಲ್ಡ್ ಇರ್ತಕ್ಕಂಥದ್ದು ಇಂಟು 3 ಚಿಲ್ಡ್ರನ್ಸ್ ಇಂಟು 12 ಮಂತ್ಸ್. ನೋಡಿ, ಒಂದು ತಿಂಗಳಿಗೆ 400 ರೂಪಾಯಿ ಒಂದು ಮಗುಗೆ. ಸೊ ಇಂಟು 3 ಮಾಡಬೇಕು, ಬಿಕಾಸ್ 3 ಚಿಲ್ಡ್ರನ್ಸ್ ಇರೋದು. 3 ಚಿಲ್ಡ್ರನ್ಸಿಗೆ ಮಾಡಿದಾಗ ಒಂದು ತಿಂಗಳು ಸಿಗುತ್ತೆ, ಇಂಟು 12 ಮಾಡ್ಕೋಬೇಕು. ಸೊ ಆಗ ನಿಮಗೆ 400 ಇಂಟು 3 ಇಂಟು 12 ಮಾಡಿದ್ರೆ ನಿಮಗೆ 14,400 ಬರುತ್ತೆ. ಸೊ ಇದು ಹಾಸ್ಟೆಲ್ ಅಲೋವೆನ್ಸಸ್ ಫಾರ್ 3 ಚಿಲ್ಡ್ರನ್ಸ್ 14,400 ಸಿಗುತ್ತೆ. ಸೊ ಇನ್ನರ್ ಕಾಲಮಲ್ಲಿ ತೋರಿಸಿದ್ದೀನಿ. ಏನಕ್ಕೆ ಅಂದ್ರೆ ಹಾಸ್ಟೆಲ್ ಅಲೋವೆನ್ಸಸ್ಗೆ ಎಕ್ಸಂಪ್ಷನ್ ಲಿಮಿಟ್ ಇದೆ. ಲೆಸ್ ಎಕ್ಸಂಪ್ಷನ್ ಲಿಮಿಟ್ ಅನ್ನ ನೀವು ಲೆಸ್ ಮಾಡಬೇಕು. ಎಷ್ಟಪ್ಪ ಎಕ್ಸಂಪ್ಷನ್ಸ್ ಅಂದ್ರೆ ಎಕ್ಸಂಪ್ಷನ್ ಲಿಮಿಟ್ ಬಂದು 2 ಚಿಲ್ಡ್ರನ್ಸ್ಗೆ ಎಕ್ಸಂಪ್ಷನ್ ಲಿಮಿಟ್ ಇರ್ತಕ್ಕಂಥದ್ದು. ಸೊ ಎಕ್ಸಂಪ್ಷನ್ ಎಷ್ಟು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ 300 ಪರ್ ಮಂತ್ ಇರ್ತಕ್ಕಂಥದ್ದು ಇಂಟು 2 ಚಿಲ್ಡ್ರನ್ಸ್ಗೆ ಇಂಟು 12 ಮಂತ್ಸ್. ಸೊ ಇಬ್ಬರಿಗೆ 300 ಪರ್ ಮಂತ್ ಎಕ್ಸಂಪ್ಷನ್ಸ್ ಇರೋದು. ಹಾಗಾಗಿ 300 ಪರ್ ಮಂತ್ 2 ಚಿಲ್ಡ್ರನ್ಸ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಂಟು 12 ಮಾಡಿದ್ರೆ ಒಂದು ತಿಂಗಳಿಗೆ 300 ಆದ್ರೆ ಇಂಟು 12 ಮಾಡ್ಕೊಳ್ಳಿ, ಇಂಟು 2 ಮಾಡ್ಕೊಳ್ಳಿ, ನಿಮಗೆ ಸಿಗುತ್ತೆ. ಸೊ ಈ 300 ಇಂಟು 2 ಇಂಟು 12 ಮಾಡಿದ್ರೆ 7,200 ಎಕ್ಸಂಪ್ಷನ್ ಲಿಮಿಟ್ ಸಿಗುತ್ತೆ.
ಸೊ ನಾನು ಎಕ್ಸಾಮ್ಷನ್ ಲಿಮಿಟ್ ಅನ್ನ ಲೆಸ್ ಮಾಡ್ಕೊಂಡೇ ತಗೋಬೇಕು. 7,200 ಇದೆ. ಸೊ ಹಾಗಾಗಿ 14,400 ಅಲ್ಲಿ ನೀವು 7,200 ನ ಲೆಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸ್ ಬಂದು 7,200 ಮಾತ್ರನೇ ಸಿಗ್ತಕ್ಕಂಥದ್ದು. ಸೊ ಚಿಲ್ಡ್ರನ್ ಹಾಸ್ಟೆಲ್ ಎಕ್ಸಾಮ್ಷನ್ಸ್ ಲಿಮಿಟ್ ನಿಮಗೆ ಗೊತ್ತಿರಬೇಕು, 300 ಪರ್ ಮಂತ್ ಪರ್ ಚೈಲ್ಡ್. ಸೊ ಇಬ್ಬರಿಗೆ ಮ್ಯಾಕ್ಸಿಮಮ್ ಎಕ್ಸಾಮ್ಷನ್ ಲಿಮಿಟ್ ಇರೋದು ಇಬ್ಬರಿಗೆ. ಸೊ ಹಾಗಾಗಿ ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಮಾಡಿದ್ರೆ ನಿಮಗೆ 7,200 ಸಿಗುತ್ತೆ. ನೆಕ್ಸ್ಟ್ ರಿಎಂಬರ್ಸ್ಮೆಂಟ್ ಮೆಡಿಕಲ್ ಬಿಲ್ಸ್ ಕೊಟ್ಟಿದ್ದಾರೆ, 7,000 ಇರ್ತಕ್ಕಂಥದ್ದು. ಸೊ ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೊ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಬಂದು 7,000 ಈಸ್ ಟ್ಯಾಕ್ಸಬಲ್. 7,000 ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಈ ಆಸ್ ಪ್ರೊವೈಡ್ RFA ಕೊಟ್ಟಿದ್ದಾರೆ, ರೆಂಟ್ ಫ್ರೀ ಅಕಮಂಡೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ರೆಂಟ್ ಫ್ರೀ ಅಕಮಂಡೇಶನ್ಸ್ ಬಂದು ರೆಂಟ್ ಫ್ರೀ ಅಕಾಮಡೇಷನ್ RFA ರೆಂಟ್ ಫ್ರೀ ಅಕಾಮಡೇಷನ್. ಸೊ ನೋಡಿ, ರೆಂಟ್ ಫ್ರೀ ಅಕಾಮಡೇಷನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಇಲ್ಲೇ ನಿಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ತೋರಿಸಿರ್ತೀನಿ. ದಟ್ ಈಸ್ ಓನ್ಡ್ ಬೈ ಕಂಪನಿ, ಓನ್ ಮಾಡಿರೋದು. ಅಲ್ಲೇ ಹೇಳ್ಬಿಟ್ಟಿದ್ದಾರೆ ರೆಂಟ್ ಫ್ರೀ ಅಕಾಮಡೇಷನ್ಸ್ ಓನ್ಡ್ ಬೈ ಕಂಪನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓನ್ಡ್ ಬೈ ಕಂಪನಿ ಓನ್ ಮಾಡಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ನಾನು ಇಲ್ಲೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ತೋರಿಸ್ತೀನಿ ಯಾವ ತರ ನೀವು ತಗೋಬೇಕು ಅಂತ ಹೇಳಿದ್ರೆ. 15% ಆಫ್ ಸ್ಯಾಲರಿ, 15% ಆಫ್ ಸ್ಯಾಲರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ಸೊ RFAಗೆ ನೀವು ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಡೇಷನ್ಸ್. ಸೊ ಏನೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಬೇಸಿಕ್ ಸ್ಯಾಲರಿಯನ್ನ ತಗೋಬೇಕು, ಪ್ಲಸ್ DA ಫಾರ್ಮಿಂಗ್ ಪಾರ್ಟ್ ಏನಿರುತ್ತೆ ಅದನ್ನ ತಗೋಬೇಕು. ಇಟ್ ಈಸ್ ಎಂಟೈರ್, ಎಲ್ಲದು ಕೂಡ ಫಾರ್ಮಿಂಗ್ ಪಾರ್ಟ್ಗೆ ಬರುತ್ತೆ. ಪ್ಲಸ್ ಕಮಿಷನ್ಸ್ ಅನ್ನ ತಗೋಬೇಕು, ಪ್ಲಸ್ ಬೋನಸ್ ಅನ್ನ ತಗೋಬೇಕು, ಪ್ಲಸ್ ಬೋನಸ್ ಜೊತೆಗೆ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ಇದೆ. ದಟ್ ಈಸ್ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್, ಪ್ಲಸ್ ಅದರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ನ ಜೊತೆಗೆ ಇನ್ನೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸಸ್. ಇಷ್ಟು ನೀವು ಸ್ಯಾಲರಿ ಫಾರ್ RPF ಅಂತ ಬಂದಾಗ ತಿಳ್ಕೊಂಡ್ಬಿಡ್ಬೇಕು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಬೇಸಿಕ್ ತಗೋಬೇಕು, DA ತಗೋಬೇಕು, ಕಮಿಷನ್ಸ್ ತಗೋಬೇಕು, ಬೋನಸ್ ತಗೋಬೇಕು, ಎಂಟರ್ಟೈನ್ಮೆಂಟ್ ಅಲೋಯನ್ಸಸ್ ತಗೋಬೇಕು, ಅಂಡ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸಸ್ ಕೂಡ ನೀವು ತಗೋಬೇಕಾಗುತ್ತೆ. ಸೊ ಈಗ ಇದು ಸ್ಯಾಲರಿ ಅಂದ್ರೆ ಈಗ ಇಷ್ಟು ಅಮೌಂಟ್ ಅನ್ನ ನಾನು ಟೋಟಲ್ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲೇ ತಗೊಳ್ತೀನಿ. ಸೊ 2,10,000 ಪ್ಲಸ್ 72,000 ಪ್ಲಸ್ 8,000 ಪ್ಲಸ್ 52,500 ಪ್ಲಸ್ 30,000 ಪ್ಲಸ್ ಅಂಡ್ 7,200 ಪ್ಲಸ್ 7,200. ಸೊ ಇಷ್ಟು ನೀವು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,79,700 ಸಿಗುತ್ತೆ. ಇದ್ರ ಮೇಲೆ 15% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಇದು ಟೋಟಲ್ ಸ್ಯಾಲರಿ ಫಾರ್ RPF ಅಂದ್ರೆ ಇಷ್ಟು ಟೋಟಲ್ ತಗೋಬೇಕು. ಈಗ 15% ಆಫ್ ಸ್ಯಾಲರಿ ಅಂತ ಹೇಳಿದ್ರೆ ನಾವು 3,79,700 ಮೇಲೆ ಇಂಟು 15% ಅನ್ನ ಮಾಡ್ಕೋಬೇಕು. 15% ಅನ್ನ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 56,955 ಸಿಗುತ್ತೆ. 56,955 ಈಸ್ ಸ್ಯಾಲರಿ, 15% ಆಫ್ ಸ್ಯಾಲರಿ ಫಾರ್ RPF ಅಂತ ತಗೊಳ್ತೀವಿ. ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಏನ್ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಿದ್ದಾರೆ ಅಲ್ಲಿ ಕ್ವಶನ್ಸ್ ಅಲ್ಲಿ. ಸೊ ಕಾಸ್ಟ್ ಆಫ್ ಫರ್ನಿಚರ್ ಬಂದು 1,00,000 ರೂಪೀಸ್ ಇರ್ತಕ್ಕಂಥದ್ದು. ಕಾಸ್ಟ್ ಆಫ್ ಫರ್ನಿಚರ್ ಬಂದು
1 lakh rupees ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಫರ್ನಿಚರ್ದು ನೀವು 10% ಆನ್ ಕಾಸ್ಟ್ ಆಫ್ ಫರ್ನಿಚರ್ 1 lakh ಮೇಲೆ ನೀವು ಆಡ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ 10% ಕಾಸ್ಟ್ ಆಫ್ ಫರ್ನಿಚರ್. 10% ಅಂದ್ರೆ ಅಲ್ಲಿ ಕ್ವಶನ್ಸ್ ಅಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 1 lakh rupees ಕೊಟ್ಟಿದ್ದಾರೆ. 1 lakh rupees ಮೇಲೆ ನೀವು 10% ಮಾಡ್ಕೊಂಡ್ರೆ ಸೊ ನಿಮ್ಗೆ ಎಷ್ಟು ಬರುತ್ತೆ? 10,000 ಸಿಗುತ್ತೆ. ಸೊ 10,000 ಕಾಸ್ಟ್ ಆಫ್ ಫರ್ನಿಚರ್. ಸೊ ಈಗ 56,955 ಪ್ಲಸ್ 10,000 ಇವೆರಡು ಆಡ್ ಮಾಡ್ಕೊಳ್ಳಿ. ಸೊ ಆಡ್ ಮಾಡ್ಕೊಂಡ್ರೆ ನಮಗೆ 66,955 ಸಿಗುತ್ತೆ. ದಿಸ್ ಇಸ್ ರೆಂಟ್ ಫ್ರೀ ಅಕೊಮೊಡೇಷನ್. 66,955 ರೆಂಟ್ ಫ್ರೀ ಅಕೊಮೊಡೇಷನ್ಸ್ಗೆ ತಗೋಬೇಕಾಗಿರ್ತಕ್ಕಂಥದ್ದು. ಸೊ ಇದು ರೆಂಟ್ ಫ್ರೀ ಅಕೊಮೊಡೇಷನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಬೇಕಾದ್ರೆ ನೀವು ಸಪರೇಟ್ ಆಗಿ ವರ್ಕಿಂಗ್ ನೋಟಲ್ಲಿ ಬೇಕಾದ್ರೆ ತೋರಿಸ್ಬೋದು, ಅಥವಾ ಅಲ್ಲೇ ಬೇಕಾದ್ರೆ ನೀವು ತೋರಿಸ್ಬೋದು. ಸೊ ಇದು ರೆಂಟ್ ಫ್ರೀ ಅಕೊಮೊಡೇಷನ್ಸ್ಗೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ಫ್ರೀ ಟೆಲಿಫೋನ್ ಅಟ್ ರೆಸಿಡೆನ್ಸ್ ಇದೆ. ಸೊ ಫ್ರೀ ಟೆಲಿಫೋನ್ ಈಸ್ ಎಕ್ಸಮ್ಟೆಡ್. ಸೊ ಹಾಗಾಗಿ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತೀನಿ. ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಎಕ್ಸಮ್ಟ್ ಅಥವಾ ನೀವು ಟ್ಯಾಕ್ಸ್ ಫ್ರೀ ಯಾವ್ದಾದ್ರು ಬರ್ಕೋಬಹುದು. ಟ್ಯಾಕ್ಸ್ ಫ್ರೀ ಇರ್ತಕ್ಕಂಥದ್ದು. ಅಂಡ್ ಮೆಡಿಕಲ್ ಇನ್ಶೂರೆನ್ಸು ಮಿಸ್ಟರ್ ಸುದೀಪ್ನ ಕಂಪನಿನೇ ಪೇಮೆಂಟ್ ಮಾಡಿದ್ದಾರೆ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಇಸ್ ಆಲ್ಸೋ ಎಕ್ಸಮ್ಟೆಡ್. ಸೊ ಅಥವಾ ಟ್ಯಾಕ್ಸ್ ಫ್ರೀ. ಸೊ ಮೆಡಿಕಲ್ ಇನ್ಶೂರೆನ್ಸ್ ಪೇಡ್ ಬೈ ಕಂಪನಿ ಇಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ದಟ್ ಈಸ್ ಟ್ಯಾಕ್ಸ್ ಫ್ರೀ. ಇನ್ಯಾವುದಿದೆ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಇದೆ. ಸೊ ದಟ್ ಈಸ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಪೇಮೆಂಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ಈಸ್ ಟ್ಯಾಕ್ಸಬಲ್ 1,000 rupees ಏನಿದೆ. ದಟ್ ಈಸ್ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಟ್ಯಾಕ್ಸಬಲ್. ದೆನ್ ಲಾಸ್ಟ್ ಇನ್ನು ಯಾವುದಿದೆಯಪ್ಪ ಅಂತ ಹೇಳಿದ್ರೆ LIC ಇನ್ಶೂರೆನ್ಸ್ ಪೇಡ್ ಬೈ ಕಂಪನಿನೇ LIC ಇನ್ಶೂರೆನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದೆ 1,500. ಸೊ ಆನ್ ಬಿಹಾಫ್ ಆಫ್ ಮಿಸ್ಟರ್ ಸುದೀಪ್ ಕಂಪನಿನೇ ಪೇಮೆಂಟ್ ಅನ್ನ ಮಾಡ್ತಾ ಇರೋದ್ರಿಂದ ಸೊ ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಆಗಿರುತ್ತೆ. ದಟ್ ಈಸ್ 500. ಸೊ ಇನ್ಯಾವ್ದಾದ್ರು ಬಿಟ್ಟಿದೀವ ಅಂತ ಹೇಳಿದ್ರೆ ಸೊ ಕ್ವಶನ್ಸ್ ಅನ್ನ ಒನ್ಸ್ ಅಗೈನ್ ನೋಡ್ಕೊಳ್ಳಿ. ಇನ್ಯಾವ್ದಾದ್ರು ಅಮೌಂಟ್ ಬಿಟ್ಟಿದೀವ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ಯಾವುದು ಕೂಡ ನಾವು ಬಿಟ್ಟಿಲ್ಲ, ಎಲ್ಲ ಕೂಡ ಕನ್ಸಿಡರ್ ಮಾಡಿದೀವಿ. ಜಸ್ಟ್ ಬೇಸಿಕ್ ಆಯ್ತು, ಡಿ ಆಯ್ತು, ಕಮಿಷನ್ ಆಯ್ತು, ಬೋನಸ್, ಎಂಟರ್ಟೈನ್ಮೆಂಟ್, ಚಿಲ್ಡ್ರನ್ಸ್ ರಿಯಂಬರ್ಸ್ಮೆಂಟ್, RFA ಅಂತ ಎಲ್ಲ ಆಯ್ತು. ಸೊ ಈಗ ಇಷ್ಟನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಗ್ರಾಸ್ ಸ್ಯಾಲರಿ ಅಂತ ಟ್ರೀಟ್ ಮಾಡ್ತೀವಿ. ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಗ್ರಾಸ್ ಸ್ಯಾಲರಿ ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 4,56,155 ನಿಮಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಸೊ ಅಷ್ಟು ಟೋಟಲ್ ಮಾಡಿಕೊಂಡು ತಗೊಂಡ್ರೆ ನಿಮಗೆ ಗ್ರಾಸ್ ಸ್ಯಾಲರಿ 4,56,155 ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಈ ಗ್ರಾಸ್ ಸ್ಯಾಲರಿನಲ್ಲಿ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೆಟ್ ಸ್ಯಾಲರಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಟ್ಯಾಕ್ಸಬಲ್ ಸ್ಯಾಲರಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನೀವು ಲೆಸ್ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಅಂಡರ್ ಸೆಕ್ಷನ್ 16 ಪ್ರಕಾರ ನೀವು ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಏನೇನು ಡಿಡಕ್ಷನ್ಸ್ ಅನ್ನ ನೀವು ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್. ಇದು ಯಾವಾಗಲೂ ಎಲ್ಲ ಎಂಪ್ಲಾಯಿಗೂ ಅಪ್ಲಿಕಬಲ್ ಆಗುತ್ತೆ. ಅಪ್ಲಿಕಬಲ್ ಫಾರ್ ಆಲ್ ಎಂಪ್ಲಾಯೀಸ್. 50,000 rupees ಅನ್ನ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿ ಲೆಸ್ ಮಾಡಬೇಕು. ಇನ್ನೊಂದು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ 1,000 ಇದೆ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಇಸ್ ಆಲ್ಸೋ ಡಿಡಕ್ಟಬಲ್ ಐಟಮ್. ಸೊ ಅದನ್ನು ಕೂಡ ನೀವು 1,000 rupees ಅನ್ನ ಲೆಸ್ ಮಾಡಬೇಕು. ಸೊ ಇವೆರಡು ಲೆಸ್ ಮಾಡ್ತಕ್ಕಂಥ ಇನ್ಫಾರ್ಮೇಶನ್ಸು. ಈಗ ಲೆಸ್ ಮಾಡಿದ್ರೆ ಸೊ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂದ್ರೆ 4,05,155 ನಿಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಸಿಗುತ್ತೆ. ಸೊ ಇದು ನಿಮ್ಮ ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಸೊ ನಿಮಗೆ ಯಾವುದೇ ತರಹದ ಡೌಟ್ಸ್ ಏನಾದರೂ ಇದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು.
ಸೊ ಈ ಒಂದು ಕ್ವಶನ್ಸ್ಗೆ ಈಗ ಆನ್ಸರನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಆನ್ಸರ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.